ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೇಷ್ಮೆ ಹುಳುಗಳು ಚಾಕಿಯಾಗಿ 25ನೇ ದಿವಸ. ಅಂತ 25ನೇ ದಿವಸ ಅಂತ ಹೇಳಿದ್ರೆ 4ನೇ ಜ್ವರದಿಂದ ಎದ್ದು ಇವತ್ತಿಗೆ ಸುಮಾರು 8ನೇ ದಿವಸ. ಮತ್ತು ಹಣ್ಣು ಹುಳುಗಳಾಗಿ ನಾವು ಚಂದ್ರಿಕೆ ಇಟ್ಟು 2ನೇ ದಿವಸ. 2ನೇ ದಿವಸ ಹುಳುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಒಂದೇ ದಿವಸಕ್ಕೆ ನಾವು 27 ಸಂಜೆ ಚಂದ್ರಿಕೆ ಇಟ್ಟಿರೋದು. ಆದರೆ ಒಂದೇ ದಿವಸಕ್ಕೆ ಒಂದು ರಾತ್ರಿಲಿ ಸುಮಾರು ಒಂದು 30% ಹುಳು ಗೂಡನ್ನು ಕಟ್ಟಿದೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತೇಳಿದ್ರೆ ಹಣ್ಣುಗಳು 1%, ಒಂದು 5%, 10% ಆದಾಗ ಅಷ್ಟು ಹಣ್ಣು ಹುಳುಗಳನ್ನು ಸಹ ಆಯ್ದು ಬೇರೆಡೆ ಬಿಟ್ಟು ಎಲ್ಲ ಹಣ್ಣು ಹುಳುಗಳಾದಮೇಲೆ ಚಂದ್ರಿಕೆ ಇಡ್ತಾರೆ. ಬಟ್ ನಾವು ಆ ರೀತಿಯಾಗಿ ಮಾಡಲ್ಲ. ನಾವು ಏನಪ್ಪ ಅಂತೇಳಿದ್ರೆ ನಾವು ಒಂದು 5%, 10%, ಒಂದು 20% ಆದಮೇಲೆ ತೆಳುವಾಗಿ ಸೊಪ್ಪನ್ನು ಹಾಕಿ ಚಂದ್ರಿಕೆಯನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಭಾಳಷ್ಟು ಜನ ಭಾಳಷ್ಟು ರೀತಿಯಾಗಿ ಬೆಳೆಯನ್ನು ಸಹ ಮೇಯಿಸ್ತಾರೆ. ಆದರೆ ನಾವು ಏನು ಹುಳು ಸಾಕಾಣಿಕೆ ಮಾಡ್ತಾ ಇರತಕ್ಕಂಥ ಒಂದು ಪದ್ಧತಿಯಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಅದರಿಂದ ನಾವು ಯಾವುದನ್ನು ಅಳವಡಿಸ್ಕೊಂಡಿದ್ದೀವಿ ಅದೇ ರೀತಿ ನಾವು ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ. ಭಾಳಷ್ಟು ಜನ ಒಂದು ಬಿದಿರು ಚಂದ್ರಿಕೆಗೆ ಆಯ್ದುಬಿಡ್ತಕ್ಕಂಥದ್ದು, ರೋಟ್ರಿ ಚಂದ್ರಿಕೆಗೆ ಆಯ್ದುಬಿಡ್ತಕ್ಕಂಥದ್ದು, ಅದೆಲ್ಲ ಈ ಹೈಬ್ರಿಡ್ ಗೂಡನ್ನು ಮಾಡೋದ್ರಿಂದ ಒಂದು 10-20 ರೂಪಾಯಿ ರೇಟು ಜಾಸ್ತಿಯಾಗಿ ಸಿಗ್ಬೋದು. ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ಸ್ವಲ್ಪ ಗೂಡು ಒಂದು ಕಲ್ಲರು ಸ್ವಲ್ಪ ಶೇಡ್ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಈ ಹಣ್ಣುಗಳು ಹತ್ತಿದಾಗ ಅದು ಸುಮಾರು ಒಂದು 100 ಮಟ್ಟೆಗೆ 5 ಲೀಟರ್ನಷ್ಟು ಗಂಜನ್ನು ಒಯ್ಯುತ್ತೆ. ಅಂದರೆ ಹುಳುಗಳು ಹಣ್ಣುಳು ಆದಮೇಲೆ ಗಂಜು ಒಯ್ತವೆ. ಅದು ಸುಮಾರು ಒಂದು 100 ಮಟ್ಟಿಗೆ 5 ಲೀಟ್ರಷ್ಟು. ಇದು ಏನಾಗುತ್ತೆ ಅಂತೇಳಿದ್ರೆ ಮೊದಲು ಹಣ್ಣಾಗಿ ಹತ್ತಿರ್ತಕ್ಕಂಥ ಹುಳು ಮತ್ತು ಗೂಡನ್ನು ಕಟ್ಟಿರುತ್ತೆ. ಅದಾದಮೇಲೆ ನಂತರ ಮತ್ತೆ ಹತ್ತುವಂಥ ಹುಳು ಮೊದಲು ಗೂಡು ಕಟ್ಟಿರ್ತಕ್ಕಂಥ ಗೂಡಿನ ಮೇಲೆ ಗಂಜ ಒಯ್ತಕ್ಕಂಥದ್ದು ಮತ್ತು ತೇವಾಂಶಯುಕ್ತವಾಗಿರ್ತಕ್ಕಂಥ ಒಂದು ಇಕ್ಕೆಯನ್ನು ಇಕ್ತಕ್ಕಂಥದ್ದು, ಇವೆಲ್ಲ ಮಾಡೋದ್ರಿಂದ ಜೊತೆಗೆ ಬೆಡ್ನಲ್ಲಿ ತೇವಾಂಶ ಇರುವಂಥ ಸಂದರ್ಭದಲ್ಲಿ ಗೂಡಿನ ಒಂದು ವೈಟ್ ಕಲರ್ ಶೇಡ್ ಆಗ್ತಕ್ಕಂಥದ್ದು ಇರುತ್ತೆ. ಅದರಿಂದ ರೇಟು ಸಹ ಸ್ವಲ್ಪ ಕಡಿಮೆ ಆಗೋಂಥ ಅವಕಾಶ ಇರುತ್ತೆ. ರೋಟ್ರಿ ಚಂದ್ರಿಕೆ ಆದರೆ ನಾವು ಬೆಡ್ಡಿಂದ ಬೇರ್ಪಡಿಸಿ ಮತ್ತು ಬಿದಿರು ಚಂದ್ರಿಕೆ ಆದ್ರೂ ಸಹ ಬೇರೆಡೆ ನಾವು ಬೆಡ್ಡಿಂದ ಬೇರೆ ಕಡೆ ಆಯ್ದು ಬಿಡಬೇಕಾಗುತ್ತೆ. ಇದು ಪ್ಲಾಸ್ಟಿಕ್ ಚಂದ್ರಿಕೆ ಅಂತೇಳಿದ್ರೆ ನಾವು ಬೆಡ್ ಮೇಲೇ ಇಡುವಂಥದ್ದು. ಆ ದೃಷ್ಟಿಯಿಂದ ನಾವು ಒಳ್ಳೆಯ ರೇಟ್ ಸಿಗಬೇಕಂತೇಳಿದ್ರೆ ಸ್ವಲ್ಪ ರಿಸ್ಕು ನಾವು ಎಷ್ಟು ತೆಗೆದುಕೊಳ್ತೀವೋ, ಈಗ ಒಂದು ಮಾತಿದೆ, ಮಾಡಿದಷ್ಟು ನೀಡಭಿಕ್ಷೆ ಅಂತೇಳಿ. ಆ ರೀತಿ ನಾವು ಎಷ್ಟು ಎಫರ್ಟ್ ಹಾಕಿ ನಾವು ಕೆಲಸವನ್ನು ಮಾಡ್ತೀವೋ ಅಷ್ಟು ಒಂದು ಲಾಭ ಹೆಚ್ಚಾಗ್ತಾ ಹೋಗುತ್ತೆ. ನಾವು ರೋಟ್ರಿ ಚಂದ್ರಿಕೆ ಮತ್ತು ಬಿದಿರು ಚಂದ್ರಿಕೆಗೆ ಆಯ್ದು ಬಿಡೋದ್ರಿಂದ ಸ್ವಲ್ಪ ಗೂಡು ತುಂಬ ಕ್ವಾಲಿಟಿಯಾಗಿ ಬರುತ್ತೆ. ನಾವು ಪ್ಲಾಸ್ಟಿಕ್ ಚಂದ್ರಿಕೆ ಅಂತೇಳಿದ್ರೆ ನಾವು ಬಿತ್ತನೆ ಗೂಡು ಬೆಳೆಯೋದ್ರಿಂದ ಸ್ವಲ್ಪ ಗೂಡು ಶೇಡ್ ಆಗಿದ್ರೂ ಸ್ವಲ್ಪ ಏನು ನಡೆದು ಹೋಗುತ್ತೆ. ಆ ದೃಷ್ಟಿಯಿಂದ ನಾವು ಬಿತ್ತನೆ ಗೂಡು ಬೆಳೆಯೋದ್ರಿಂದ ನಾವು ಯಾವುದೇ ಪ್ಲಾಸ್ಟಿಕ್ ಚಂದ್ರಿಕೆಯೇ ಬಳಸ್ತಕ್ಕಂಥದ್ದು, ಯಾವುದೇ ರೋಟ್ರಿ ಮತ್ತು ಬಿದಿರು ಚಂದ್ರಿಕೆಯನ್ನು ಬಳಸೋದಿಲ್ಲ. ಈ ರೀತಿಯಾಗಿ ನಾವು ಒಂದು 10-15% ಹುಳು ಹಣ್ಣುಳು ಆದ ತಕ್ಷಣ ನಾವು ಚಂದ್ರಿಕೆಯನ್ನು ತೆಳುವಾಗಿ ಸೊಪ್ಪನ್ನು ಕೊಟ್ಟು ಇಡಬೇಕು. ನಾವು ಹೆಚ್ಚಿಗೆ ಪೂರ್ತಿ ಹಣ್ಣಾಗೋವರೆಗೂ ವೆಯ್ಟ್ ಮಾಡಿದ್ರೆ ಅವು ಬೆಡ್ ಒಳಗಡೆ ಹೋಗಿ ಕಟ್ಟಿ ಅವು ಒಂದು ಆಕಳು ಗೂಡಾಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಆದ್ದರಿಂದ ಹುಳುಗಳನ್ನು ತೆಳುವಾಗಿಡಬೇಕು. ದಟ್ಟಾಗಿ ಇಟ್ಟಂಥ ಸಂದರ್ಭದಲ್ಲಿ ಡಬ್ಬಲ್ ಗೂಡಾಗ್ತಕ್ಕಂಥದ್ದು ಸಹ ಅವಕಾಶ ಇರುತ್ತೆ. ಆದ್ದರಿಂದ ಬೇಗನೆ ಒಂದು 15% ಹುಳು ಹಣ್ಣುಳು ಆದಮೇಲೆ ಬೇಗ ಚಂದ್ರಿಕೆ ಇಡ್ತಕ್ಕಂಥದ್ದು, ಜೊತೆಗೆ ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳಾವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟು. ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಾ, ಒಂದು ದಿವಸದಲ್ಲೇ ಸುಮಾರು ಒಂದು 10 ಗಂಟೆ ಟೈಮಲ್ಲಿ ಎಷ್ಟು ಹುಳು ಗೂಡನ್ನು ಕಟ್ಟಿದೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ನಾವು ಸರಿಯಾಗಿ ಹುಳುಗಳನ್ನು ನಿರ್ವಹಣೆ ಮಾಡಿದ್ದಾದರೆ ಬೇಗನೆ ಒಂದೇ ಸಾರಿ ಗೂಡನ್ನು ಕಟ್ಟುತ್ತೆ.
ಇಲ್ಲಾಂದರೆ ಸುಮಾರು 2, 3, 4 ದಿವಸದವರೆಗೂ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹುಳುಗಳು ಹಣ್ಣು ಹುಳು ಆದಮೇಲೆ ಹುಳುಗಳಿಗೆ ಯಾವುದೇ ರೀತಿಯ ಸೊಪ್ಪನ್ನು ಕೊಡೋ ಹಾಗಿಲ್ಲ. ಹುಳುಗಳಿಗೆ ಅವು ಬೆಳಕನ್ನು ನೋಡಿ ಒಂದು ಕಡೆ ಹುಳುಗಳು ಬಂದು ಸೇರಿ ನೂಲನ್ನು ವೇಸ್ಟ್ ಮಾಡ್ತಕ್ಕಂಥ ಸಂದರ್ಭಗಳಿರ್ತವೆ. ಆದ್ದರಿಂದ ನಾವು ಎಲ್ಲ ಕಡೆಯೂ ಹುಳುಗಳನ್ನು ನೋಡಿ ಒಂದೇ ಸಮನಾಗಿ ಅವುಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು ಗೂಡು ಕಟ್ಟೋದಕ್ಕೋಸ್ಕರ. ನಾವು ಯಾವ ಮೆಜರ್ಮೆಂಟಲ್ಲಿ ಚಂದ್ರಿಕೆ ಇಡ್ತೀವಿ ಅಂತ ಹೇಳಿದ್ರೆ, ಸುಮಾರು ಒಂದು ಸಾರ್ವೆ ಪೋಸ್ಟಿಂದ ಮತ್ತೊಂದು ಸಾರ್ವೆ ಪೋಸ್ಟ್ ಸುಮಾರು 6 ಅಡಿ ಇರತಕ್ಕಂಥದ್ದು. 6 ಅಡಿಯಲ್ಲಿ 3 ಚಂದ್ರಿಕೆಗಳು ಇಡ್ತೀವಿ. ಈ ಕಡೆ 3 ಚಂದ್ರಿಕೆ ಇಟ್ಟರೆ ಮತ್ತು ಆ ಕಡೆ 3 ಚಂದ್ರಿಕೆ, ಒಟ್ಟು 6 × 6 ಅಂದರೆ 6 36 ಚದರ ಅಡಿಯಲ್ಲಿ ಸುಮಾರು 6 ಚಂದ್ರಿಕೆಗಳನ್ನು ನಾವು ಇಡ್ತೀವಿ. ಇದೇ ರೀತಿ ಸ್ಟ್ಯಾಂಡ್ಗೆ ಪೂರ್ತಿನೂ ಸಹ ಇದೇ ರೀತಿಯಲ್ಲಿ ನಾವು ಚಂದ್ರಿಕೆಯನ್ನು ಇಡ್ತಕ್ಕಂಥದ್ದು. ಜಾಸ್ತಿ ಚಂದ್ರಿಕೆಗಳನ್ನು ಎಳೆದಿಡ್ತಕ್ಕಂಥದ್ದಾಗಲಿ ಅತಿ ಹತ್ತತ್ರಕ್ಕೆ ಫೋಲ್ಡ್ ಮಾಡ್ತಕ್ಕಂಥದ್ದಾಗಲಿ ಇದೆರಡನ್ನು ಮಾಡಬಾರ್ದು. ಒಂದು ಚಂದ್ರಿಕೆಯನ್ನು ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿದ್ರೆ ಸುಮಾರು ಒಂದು 2 ಅಡಿ ಅಂತರದಲ್ಲಿ ನಾವು ಚಂದ್ರಿಕೆಯನ್ನು ಇಡಬೇಕಾಗುತ್ತೆ. ಒಂದು ಮನೆಯಲ್ಲಿ ಯಾವ ರೀತಿ ಗೂಡು ಕಟ್ಟಿದೆ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸಿದ್ದೀನಿ. ಇನ್ನೊಂದು ಮನೆಯಲ್ಲೂ ಸಹ ಹುಳುಗಳು ಹೇಗೆ ಗೂಡನ್ನು ಕಟ್ಟಿದ್ದಾವೆ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು 2 ಮನೆಯಲ್ಲೂ ಸಹ ಹುಳುಗಳನ್ನು ಇಟ್ಟಿರುವಂತಹದ್ದು. 2 ಮನೆಯಲ್ಲೂ ಸಹ 150 ಮೊಟ್ಟೆ 150 ಮೊಟ್ಟೆ ಹುಳುಗಳು ಇರುವಂತಹದ್ದು. ನಾವು ತುಂಬ ತೆಳುವಾಗಿ ಹುಳುಗಳನ್ನು ಇಟ್ಟು ಹುಳುಗಳನ್ನು ಸಾಕಣೆ ಮಾಡಿದ್ದೀವಿ. 2 ಮನೆಯಲ್ಲೂ ಸಹ ಒಂದೇ ಪ್ರಮಾಣದಲ್ಲಿ ಗೂಡುಗಳನ್ನು ಕಟ್ಟಿದ್ದಾವೆ. ಒಂದೇ ಸಮಯದಲ್ಲಿ ಹಣ್ಣು ಹುಳು ಆಗಿದ್ದಾವೆ. ಇದಿಷ್ಟು 2ನೇ ದಿವಸದ ಕೆಲಸ. 2ನೇ ದಿವಸ ನಾವು ಏನಪ್ಪ ಮಾಡಬೇಕಂತೇಳಿದ್ರೆ, ಹುಳುಗಳಿಗೆ ಸರಿಯಾದ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಡಬೇಕು. ಹುಳುಗಳು ಕೆಲವು ಸಾರಿ ಒಂದೇ ಕಡೆ ಬಂದು ನೂಲನ್ನು ವೇಸ್ಟ್ ಮಾಡ್ತಕ್ಕಂಥ ಪ್ರಮೇಯಗಳಿರ್ತವೆ. ಅದರಿಂದ ಸರಿಯಾಗಿ ಹುಳುಗಳ ಒಂದು ಸಮಾನಾಂತರವಾಗಿ ಹುಳುಗಳನ್ನು ಬಿಟ್ಟು ಅವುಗಳನ್ನು ಗೂಡು ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಚಂದ್ರಿಕೆ ಇಟ್ಬಿಟ್ಟಿದ್ದೀವಿ ಇನ್ನೇನು ಸೊಪ್ಪು ಹಾಕೋಂಗಿಲ್ಲ ಅಂಥೇಳಿ ಅವುಗಳಿಗೆ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಭಾಳ ನಿಗಾವಹಿಸಿ ಹುಳುಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಡಬೇಕು. ಇದಾಗಿತ್ತು 2ನೇ ದಿವಸ ಹಣ್ಣು ಹುಳುಗಳ ನಿರ್ವಹಣೆ ಹೇಗೆ ಅಂತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ಹುಳುಗಳನ್ನು ಗೂಡನ್ನು ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.